ಹೆಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬಟ್ ಟ್ಯಾರೋ. ನಾನು ನಯನ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದೀನಿ. ಸೊ ಇವತ್ತಿನ ರೀಡಿಂಗಲ್ಲಿ ನೋಡೋಣ ಎಕ್ಸಾಕ್ಟ್ಲಿ ನೀವೇನು ಕೇಳೋದಿದೆ. ಓಕೆ, ಇವತ್ತಿನ ರೀಡಿಂಗ್ ತುಂಬಾ ಸ್ಪೆಷಲ್ ಬಿಕಾಸ್ ಇವತ್ತು ನಾನು ಆಟೋ ರೈಟಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಆಟೋಮೆಟಿಕ್ಕಾಗಿ ಬರೆಯುವಂಥದ್ದು. ಸೊ ಆ ರೀಡಿಂಗ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ದಿಸ್ ಈಸ್ ಅ ಸೈಕಿಕ್ ರೀಡಿಂಗ್. ಟುಡೇ ಇಸ್ ಅ ಸೈಕಿಕ್ ರೀಡಿಂಗ್. ಓಕೆ, ಆ್ಯಂಡ್ ಹಾಗೆ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ. ಓಕೆ, ಸೊ ಎಕ್ಸಾಕ್ಟ್ಲಿ ನೀವು ಏನು ಕೇಳೋದಿದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಎಕ್ಸಾಕ್ಟ್ಲಿ ನಿಮ್ಗೇನು ಮೆಸೇಜ್ ಇದೆ ಅನ್ನೋದು. ನೀವು ನಂಬಿರುವಂಥ ದೇವರು ಇರಬಹುದು. ಸೊ ಟಾಪಿಕ್ ಅದನ್ನೇ ಇಟ್ಕೊಳ್ಳೋಣ. ಓಕೆ, ಸೊ ನೀವು ನಂಬಿರುವಂಥ ದೇವರಿಂದ ರೈಟ್ ನಾವು ನಿಮಗೆ ಏನು ಕೇಳೋದಿದೆ, ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಎನಿ ಕೈಂಡ್ ಆಫ್ ಸಿಚುವೇಷನಲ್ಲಿ ನೀವಿರ್ಬೋದು. ಓಕೆ, ಸೊ ಎಂದಿನಂತೆ ಇವತ್ತು ಕೂಡ 2 ಆಪ್ಷನ್ಸ್ ಇಟ್ಕೊಂಡಿದ್ದೀನಿ. ಸೊ ನಾನು ಹಿಂದಿನ ವೀಡಿಯೋದಲ್ಲಿ ಕೇಳಿದ್ದೆ, ಸೊ ಆಪ್ಷನ್ 3 ಇರಲ್ಲ 2 ಇರಲ್ಲ ಅಂತ. ಸೊ ಎಲ್ಲರೂ ಹೇಳಿದ್ರಿ 2 ಇದ್ದರೆ ಸಾಕು ಅಂತ. ಸೊ ಎಸ್, ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1ಅಲ್ಲಿದೆ ಐ ಲವ್ ಯು ಅಂತ ಬರೆದಿದೆ. ಆಪ್ಷನ್ ನಂಬರ್ 2ಅಲ್ಲಿ ಬರೀ ಹಾರ್ಟ್ ಇದೆ ಆ್ಯಂಡ್ ಸಣ್ಣ ಹಾರ್ಟ್ ಇದೆ. ಸೊ ಅದನ್ನು ನೋಡಿ ಚೂಸ್ ಮಾಡೋಕ್ಕಾಗಿಲ್ಲ ಅಂತಂದರೆ ಪೈಲ್ ನಂಬರ್ 1ಅಲ್ಲಿದೆ ಪಿಂಕ್ ಕಲರ್ ಶೈನಿಂಗ್ ಪೆನ್, ಪೈಲ್ ನಂಬರ್ 2ಅಲ್ಲಿದೆ ಪರ್ಪಲ್ ಕಲರ್ ಶೈನಿಂಗ್ ಪೆನ್. ಓಕೆ, ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್. ಸೊ ಬೇಕು ಅಂತಂದರೆ ನಿಮ್ಮ ಇಷ್ಟ ದೇವ್ರನ್ನ ನೆನೆಸ್ಕೊಂಡು ನೀವು ಮೆಡಿಟೇಷನ್ ಕೂಡ ಮಾಡಬಹುದು. ಏನು ಮೆಸೇಜ್ ಇದೆ ಅನ್ನೋದನ್ನು ಅವರಲ್ಲಿ ನೀವು ಕೇಳ್ಬೋದು. ಈ ವಿಡಿಯೋ ಮುಖಾಂತರ ನಮಗೇನು ಹೇಳಬೇಕು ಅಂತ ಇದ್ದೀರಾ ಅನ್ನೋದನ್ನು ಕೂಡ ನೀವು ಕೇಳ್ಬೋದು. ಓಕೆ, ಸೊ ಎಸ್, ಇವತ್ತು ತುಂಬಾ ಫ್ಲವರ್ ಆಗಿದೆ. ವೈ ನಾಟ್, ಯಾಕೆ ಯೂಸ್ ಮಾಡಬಾರ್ದಲ್ವಾ. ಸೊ ತೇರಾ ತುಜ್ಕೋ ಅರ್ಪಣ್, ರೈಟ್. ಸೊ ಎಸ್, ಓಕೆ, ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲೋ ಪೈಲ್ ನಂಬರ್ 1. ಸೊ ಯಾರು ಐ ಲವ್ ಯುನ ಚೂಸ್ ಮಾಡಿದ್ದೀರಾ ನೋಡಿ. ಸೊ ಲೆಟ್ಸ್ ಸಿ. ಮೊದಲು ಆಟೋಮೆಟಿಕ್ ರೈಟಿಂಗ್ ಮಾಡೋಣ, ಆಮೇಲೆ ಲೈಕ್ ಈ ಡೆಕ್ಕಿಂದ ನೋಡೋಣ ನಿಮಗೇನು ಮೆಸೇಜ್ ಇದೆ ಆ್ಯಂಡ್ ನಿಮ್ಮ ಎನರ್ಜಿ ಹೇಗಿದೆ ಅನ್ನೋದನ್ನು ಕೂಡ ನೋಡೋಣ. ಆ್ಯಂಡ್ ಐ ಆಮ್ ವೆರಿ ಸಾರಿ, ನನ್ನ ವಾಯ್ಸ್ ಸ್ವಲ್ಪ ನಿಮಗೆ ಲೋ ಆಗಿ ಕೇಳ್ಬೋದು, ಇಲ್ಲ ಅಂದರೆ ವಾಯ್ಸಲ್ಲಿ ಏನೋ ಬದಲಾವಣೆ ಬಂದಿದೆ ಅಂತ ಅನಿಸ್ಬೋದು. ಬಿಕಾಸ್ ನಂಗೆ ಸ್ವಲ್ಪ ಸೋರ್ ಥ್ರೋಟ್ ಇದೆ, ಹಾಗಾಗಿ ಸೊ ಮೈಂಡ್ ಮಾಡಬೇಡಿ. ಆ್ಯಂಡ್ ಎಸ್, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪೈಲ್ ನಂಬರ್ 1. ಓಕೆ, ಓಕೆ, ಸೊ ಶುರು ಮಾಡೋಣ. ಪೈಲ್ ನಂಬರ್ 1 ಏನು ಮೆಸೇಜ್ ಇದೆ ಅನ್ನೋದನ್ನು. ಓಕೆ, ಸೊ ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. Thank you so much, pile number 1. ಓಕೆ, ಸೊ ಇದನ್ನ ಮಾಡ್ತಾ ನನಗೊಂದು ಮೆಸೇಜ್ ಸಿಗ್ತಾ ಇದೆ. ಪೈಲ್ ನಂಬರ್ 1, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಗೋ ಇನ್ ದ ಫ್ಲೋ. ಓಕೆ, ನಿಧಾನವಾಗಿ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಅವಸರಪಟ್ಟು ಯಾವುದನ್ನೇ ಕೂಡ ಮಾಡೋದಕ್ಕೆ ಹೋಗಬೇಡಿ. ಅವಸರಪಟ್ಟು ನೀವು ಮಾಡಿದರೆ ಅದು ಮ್ಯಾನಿಫೆಸ್ಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಸ್, ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. Number 1, thank you so much. Thank you so much. Pile number 1, thank you so much.
ಥ್ಯಾಂಕ್ ಯು. Thank you so much, pile number 1. Thank you. Thank you so much, pile number 1. Thank you so much. Thank you so much. Thank you. Okay, so let's see pile number 1. Pile number 1, first of all, number 1 2 3 4 ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು ನಿಮಗೆ. ಓಕೆ, 1 2 3 4 ಆ್ಯಂಡ್ ನಿಮಗೆ ಆ್ಯಂಡ್ ನಂಬರ್ 7 ತುಂಬ ಸಿಗ್ನಿಫಿಕೆಂಟ್. ನಂಬರ್ 7 8 4 2 3 1. ಸೊ ಈ ನಂಬರ್ ನಿಮಗೆ ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು, ಪೈಲ್ ನಂಬರ್ 1. ಇನ್ನೊಂದು ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ರೈಟ್ ನಾವು ನೀವು ಯಾವ ಸಿಚುವೇಷನಲ್ಲಿ ಇದ್ದೀರಾ ನೋಡಿ, ಅದರಲ್ಲಿ ತುಂಬ ಕರೇಜಸ್ ತುಂಬ ಅಗತ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಡೋಂಟ್ ಗಿವ್ ಅಪ್. ನನಗೆ ಇಲ್ಲಿ ಹನುಮಾನ್ಜಿ ಅವರ ಎನರ್ಜಿ ಸಿಗ್ತಾ ಇದೆ. ಸೊ ಹನುಮಾನ್ಜಿ ಅವರ ಪ್ರೆಸೆನ್ಸ್ ಇದೆ. ಸೊ ಹನುಮಾನ್ ಚಾಲೀಸ್ ನೀವು ಪಠನೆ ಮಾಡಿದರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಹನುಮಾನ್ ಚಾಂಟ್ ಏನಿದೆ ನೋಡಿ, ಓ ಹಂ ಹನುಮತೇ ನಮಃ, ಸೊ ಇದನ್ನು ಮಾಡಿದರೂ ಕೂಡ ತುಂಬಾ ಒಳ್ಳೆಯದು. ಮೇ ಬಿ ನಿಮ್ಮ ಹನುಮಾನ್ ತುಂಬ ನಿಮ್ಮ ಇಷ್ಟ ದೇವರು ಇರಬಹುದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಪೈಲ್ ನಂಬರ್ 1. ಓಕೆ, ನಿಮ್ಮದು ಹೇಳ್ತಾ ಇದ್ದರೆ ತುಂಬ ಸ್ಲೋ ಆಗಿ ಹೋಗುವಂಥ ಅವಶ್ಯಕತೆ ಇದೆ. ನಂಬರ್ ಎ ಸ್ಪೆಲ್ಲಿಂಗ್ ಅಲ್ಲ, ನಂಬರ್ ಎ ತುಂಬ ಸಿಗ್ನಿಫಿಕೆಂಟ್, ನಂಬರ್ ಓ ತುಂಬ ಸಿಗ್ನಿಫಿಕೆಂಟ್, ನಂಬರ್ ಎಮ್. ಓಕೆ ಓಕೆ, ಪೈಲ್ ನಂಬರ್ 1, ಏನು ರಾಂಗ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ಓಕೆ, ಏನು ರಾಂಗ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ ಲೈಫಲ್ಲಿ. ನಿಮ್ಮ ನಿಮಗೆ ತುಂಬ ಏಂಜಲ್ಸ್ ನಂಬರ್ ನೋಡೋದಕ್ಕೆ ಸಿಗ್ತಾ ಇರ್ಬೋದು ಇತ್ತೀಚೆಗೆ. ಸೊ ಅದನ್ನ ಆದಷ್ಟು ಗೂಗಲ್ ಮಾಡಿ ಪೈಲ್ ನಂಬರ್ 1. ಓಕೆ, ಸೊ ನನಗಿಲ್ಲಿ ಅಂತ ಎನರ್ಜಿ ಸಿಗ್ತಾ ಇದೆ ರೈಟ್ ನಾವು. ಆ್ಯಂಡ್ ಓಕೆ, ಸೊ ಐ ಆಮ್ ಗೆಟಿಂಗ್ ಹಿಯರ್ ವಾಟ್ ಏನು ಅಂತಂದರೆ, ನೋಡಿ, ಹಕ್ಕಿ ಹಾರಾಡಬೇಕಾದ್ರೆ ಅದರ ರೆಕ್ಕೆಗಳನ್ನೆಲ್ಲ ಅದು ಬಿಚ್ಚಿ ಹಾರಾಡುತ್ತೆ. ಸೊ ನಿಮಗಿಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಏನು ಅಂತಂದರೆ, ಫ್ರೀ ಯುವರ್ ಸೆಲ್ಫ್ ಫ್ರಮ್ ಎವ್ರಿ ಬರ್ಡನ್, ಎಲ್ಲ ಬರ್ಡನಿಂದ ಫ್ರೀ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಬಿಕಾಸ್ ನಿಮಗೆ ನಿಮ್ಮ ರೆಕ್ಕೆ ಪುಕ್ಕ ಏನಿದೆ ನೋಡಿ, ಅದನ್ನೇ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ. ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಇಲ್ಲಾಂದರೆ ಅಷ್ಟೊಂದು ಬರ್ಡನ್ನ ನೀವು ಹೊತ್ಕೊಂಡಿರ್ಬೋದು. ಪೈಲ್ ನಂಬರ್ 1, ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಮೆಸೇಜ್. ಓಕೆ, ಪೈಲ್ ನಂಬರ್ 1. ಸೊ ತುಂಬಾ ನಿಮಗೆ ಹಾರಾಡೋಕ್ಕಾಗ್ತಾ ಇಲ್ಲ, ತುಂಬ ಬರ್ಡನಲ್ಲಿದ್ದೀರಾ ಪೈಲ್ ನಂಬರ್ 1. ಅಂಥ ಸಿಚುವೇಶನಲ್ಲಿ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಎಸ್, ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಪೈಲ್ ನಂಬರ್ 1. ಸೊ ಲೆಟ್ಸ್ ಸಿ, ಇದರಿಂದ ನೋಡೋಣ. ಓಕೆ, ಆ್ಯಂಡ್ ಹಾಗೆ ನಾನು ನಂಬರ್ 7 ನೋಡ್ತಾ ಇದ್ದೀನಿ. ಓಕೆ, ಪೈಲ್ ನಂಬರ್ 1, ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1. ಓಕೆ, ಕೆಲವರು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಇರ್ಬೋದು ರೈಟ್ ನಾವು. ಕೆಲವರಿಗೆ ತುಂಬಾ ಎನ್ಸೈಟಿ, ಡಿಪ್ರೆಷನ್ಸ್, ಕೆಲವರಿಗೆ ಇಲ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಇದೆ, ಮಂತ್ಲಿ ಪೀರಿಯಡ್ಸ್ ಸರಿಯಾಗಿ ಆಗದೇ ಇರುವಂಥದ್ದು. ಸೊ ಯಾ, ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ಸೊ ವಾಟ್ ಎಲ್ಸ್, ತುಂಬಾ ಐ ಆಮ್ ಸೀಯಿಂಗ್ ಹಿಯರ್, ತುಂಬಾ ನೀವು ಮೆನಿಪ್ಯುಲೇಟಿವ್ ಎನರ್ಜಿಯಲ್ಲಿರ್ಬೋದು. ಬೇರೆಯವ್ರು ನಿಮ್ಮನ್ನು ಬೇಗ
ಮೆನಿಪ್ಯುಲೇಟ್ ಬೇಗ ಮಾಡ್ತಾರೆ ಪೈಲ್ ನಂಬರ್ 1. ಎಸ್ 7 ಆಫ್ ಕಪ್ಸ್ ಇದೆ, ತುಂಬಾ ಎಲ್ಯೂಷನ್, ತುಂಬಾ ಕನ್ಫ್ಯೂಸ್ಡ್. ರೈಟ್ ನಾವು ನಿಮ್ಮ ಎನರ್ಜಿ ಅದೇ ಥರ ಇದೆ. ಏನು ಅಂತಂದರೆ ತುಂಬ ಕನ್ಫ್ಯೂಸ್ಡ್ ಎನರ್ಜಿಯಲ್ಲಿರ್ಬೋದು, ಇಲ್ಯೂಷನಲ್ಲಿ ಇರಬಹುದು, ಏನು ಮಾಡಬೇಕು ಅಂತ ಗೊತ್ತಾಗದೇ ಇರಬಹುದು. ಆ್ಯಂಡ್ ನಿಮ್ಗೆ ಅನಿಸುತ್ತೆ ಏನು ಅಂತಂದರೆ ಸೊ ನನ್ನಲ್ಲಿ ಎಲ್ಲ ರಿಸೋರ್ಸಸ್ ಅವೈಲೇಬಲ್ ಇದೆ, ಬಟ್ ನಾನು ಅದನ್ನ ಹೇಗೆ ಯೂಸ್ ಮಾಡೋದು ಅನ್ನೋದು. ಇನ್ನು ಕೆಲವರಿಗೆ ಇಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತಂದರೆ ನಿಮ್ಮ ಟ್ಯಾಲೆಂಟ್ ಏನು, ನಿಮ್ಮ ಸಾಮರ್ಥ್ಯ ಏನು ಅನ್ನೋದೇ ಇನ್ನು ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ರೈಟ್ ನಾವು ಅಂಥ ಸಿಚುವೇಷನಲ್ಲಿ ಇರ್ಬೋದು. ಓಕೆ, ಸೊ ನನಗೆ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ ಇಲ್ಲಿ ಪೈಲ್ ನಂಬರ್ 1. ಓಕೆ, ಸೊ ನನ್ನ ಡ್ರೀಮ್ ಏನು, ನಾನು ಏನನ್ನು ಚೇಸ್ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ನಾನು ಸರಿಯಾದ ದಾರಿಯಲ್ಲಿ ಇದ್ದೀನೋ ಇಲ್ಲವೋ ಅನ್ನೋ ಕ್ವಶನ್ಸ್ ಕೂಡ ತುಂಬ ಜನರಿಗೆ ಇಲ್ಲಿದೆ. ಓಕೆ, ಆ್ಯಂಡ್ ನೋಡಿ ಇಲ್ಲೂ ಕೂಡ ಹಾರ್ಟ್ ಇದೆ. ಓಕೆ, ಇಲ್ಲೂ ಕೂಡ ಹಾರ್ಟ್ ಇದೆ ಇವರಲ್ಲಿ ನೋಡಿದರೆ. ಸೊ ನೀವು ಚೂಸ್ ಮಾಡಿದ್ದು ಕೂಡ ಐ ಲವ್ ಯು ಅನ್ನೋದು. ಸೊ ಪೈಲ್ ನಂಬರ್ 1 ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ನಿಮಗೆ ಹೀಲ್ ಆಗುವಂಥ ಅವಶ್ಯಕತೆ ಇದೆ, ನಿಮ್ಮನ್ನು ನೀವು ಹೀಲ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ. ಇನ್ನು ನೆಕ್ಸ್ಟ್ ಬರುವ ಫುಲ್ ಮೂನಿಗೆ ರಿಚುವಲ್ಸನ್ನು ಮಾಡಿ ಪೈಲ್ ನಂಬರ್ 1 ಫುಲ್ ಮೂನ್ ವಾಟರ್ನ ಚಾರ್ಜ್ ಮಾಡಿ ನಿಮ್ಮ ಲೈಫಲ್ಲಿ ಏನು ಪ್ರಾಬ್ಲಮ್ ಏನಿದೆ ನೋಡಿ ಅದಕ್ಕೆ ಪರಿಹಾರ ನಿಮಗೆ ಸಿಗ್ಬೋದು. ಈ ಬರುವ ಫುಲ್ ಮೂನ್ ಏನಿದೆ ನೋಡಿ ಆ ರಿಚುವಲ್ಸ್ನ ಮಾಡಿ ಫುಲ್ ಮೂನನ್ನು ಚಾರ್ಜ್ ಮಾಡುವಂಥದ್ದು. ಸೊ ನಾನು ಒಂದು ಸಲ ಹೇಳಿದ್ದೀನಿ ಫುಲ್ ಮೂನ್ ವಾಟರ್ ಹೇಗೆ ಚಾರ್ಜ್ ಮಾಡೋದು ಅಂತ. ನೀವು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ನಾನು ಕೊಟ್ಟಿರ್ತೀನಿ, ಇಲ್ಲಾಂದರೆ ನನ್ನ ವೀಡಿಯೋದಲ್ಲಿ ಹೋಗಿ ನೀವು ನೋಡ್ಬೋದು ಪೈಲ್ ನಂಬರ್ 1. ಓಕೆ, ಸೊ ನಿಮ್ಮಲ್ಲಿ ಎಲ್ಲ ಅವೈಲೇಬಲ್ ಇದೆ, ಎಲ್ಲ ಆಪ್ಷನ್ಸು ಅವೈಲೇಬಲ್ ಇದೆ, ಬಟ್ ರೈಟ್ ನಾವು ತುಂಬಾ ಕನ್ಫ್ಯೂಸ್ಡ್ ಆಗಿದ್ದೀರಾ. ಯಾವ ಆಪ್ಷನ್ನ ಚೂಸ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ನನಗೆ ಸರಿ ಇದೆಯಾ, ಇದು ನನಗೆ ಸರಿ ಇಲ್ವಾ ಅನ್ನೋದು ತುಂಬ ಕನ್ಫ್ಯೂಸ್, ತುಂಬಾ ಎಮೋಷ್ನಲ್ ಆಗೋಗಿದ್ದೀರಾ. ಲೈಕ್ ನಿಮ್ಮ ಇಂಟ್ಯೂಷನ್ನ ನೀವು ಟ್ರಸ್ಟ್ ಮಾಡ್ತಾ ಇಲ್ಲ ಪೈಲ್ ನಂಬರ್ 1. ಸೊ ಇಲ್ಲಿ ನಿಮಗೆ ಅದೇ ಮೆಸೇಜ್ ಕೊಡ್ತಾ ಇದ್ದಾರೆ, ನಿಮ್ಮ ಇಂಟ್ಯೂಷನ್ನ ನೀವು ಟ್ರಸ್ಟ್ ಮಾಡ್ತಾ ಇಲ್ಲ. ಓಕೆ, ಸೊ ಇಂಟ್ಯೂಷನ್ನ ಟ್ರಸ್ಟ್ ಮಾಡಿ. ಆ್ಯಂಡ್ ಇಲ್ಲಿ ನನಗೆ ಬರ್ಡ್ಸ್ ಎನರ್ಜಿ ತುಂಬಾ ಸಿಗ್ತಾ ಇದೆ, ಬಿಕಾಸ್ ಇಲ್ಲೂ ಕೂಡ ಬರ್ಡ್ಸ್ ಇದೆ ಆ್ಯಂಡ್ ಮೆಜಿಷಿಯನಲ್ಲೂ ಕೂಡ ಬರ್ಡ್ ಇದೆ. ಬಟ್ ನಾನಿವಾಗ ಆಟೋ ರೈಟಿಂಗ್ ಏನು ಮಾಡಿದೆ ನೋಡಿ ಅದರಲ್ಲೂ ಕೂಡ ಬರ್ಡ್ ಎನರ್ಜಿ ಇದೆ. ಸೊ ಹಕ್ಕಿಗಳಿಗೆ ಏನಾದರೂ ಕೊಡುವಂಥದ್ದು, ಏನಾದರೂ ತಿನ್ನಿಸುವಂಥದ್ದು ತುಂಬ ಒಳ್ಳೆಯದು ಪೈಲ್ ನಂಬರ್ 1 ನಿಮಗೆ. ಓಕೆ, ನಿಮಗೆ ಸೆಲ್ಫ್ ಹೀಲಿಂಗ್ ಅವಶ್ಯಕತೆ ಇದೆ, ಸೆಲ್ಫ್ ರಿಫ್ಲೆಕ್ಷನ್ ಅಗತ್ಯ ಇದೆ. ಇವಾಗ ತುಂಬ ಎಸೆನ್ಷಿಯಲ್ ಆಗಿದೆ ನಿಮಗೆ ಸೆಲ್ಫ್ ಹೀಲಿಂಗ್. ನಿಮ್ಮನ್ನು ನೀವು ಕ್ವಶನ್ ಮಾಡುವಂಥದ್ದು. ರೈಟ್ ನಾವು ತುಂಬ ನೀವು ಕನ್ಫ್ಯೂಸ್ಡ್ ಸ್ಟೇಟಲ್ಲಿರ್ಬೋದು. ಸೊ ಯಾರಿಗೆ ರೆಸನೇಟ್ ಆಗುತ್ತೆ ನೋಡಿ ಅವರು ಮಾತ್ರ ತೊಗೊಳ್ಳಿ. ಒಂದು ವೇಳೆ ಈ ಪೈಲ್ ನಿಮಗೆ ರೆಸನೇಟ್ ಆಗ್ತಾ ಇಲ್ಲ ಅಂತಂದರೆ ಪೈಲ್ ನಂಬರ್ 2ನ ನೀವು ಚೂಸ್ ಮಾಡ್ಬೋದು. ಓಕೆ, ಸೊ ಎಸ್ ಲೆಟ್ಸ್ ಸಿ ಬೇರೆ ನಿಮಗೆ ಮೆಸೇಜ್ ಇದೆ ರೈಟ್ ನಾವು ಅಂತ ನೋಡೋಣ. ನಿಮ್ಮ ದೇವರು ಏನು ಮೆಸೇಜ್ ಮಾಡಬೇಕು, ಏನು ಕೊಡಬೇಕು ಅಂತ ಇದ್ದಾರೆ ನೋಡೋಣ. ಎಸ್ ಸಾರೋ ನೋಡಿ ರೈಟ್ ನಾವು ತುಂಬ ಜನ ಇಲ್ಲಿ ಹೋಪ್ಲೆಸ್ ಹೆಲ್ಪ್ಲೆಸ್ ಸಿಚುವೇಷನಲ್ಲಿರ್ಬೋದು, ದುಃಖದಲ್ಲಿರ್ಬೋದು, ಮೆಂಟಲಿ ಡಿಪ್ರೆಷನ್ ಎಂಝೈಟಿಯನ್ನು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಓಕೆ, ಡಿಪ್ರೆಷನ್ ಆ್ಯಂಡ್ ಎಂಝೈಟಿನ ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 1 ನಿಮಗೆ ಅರ್ತ್ ಜೊತೆ ಕನೆಕ್ಟ್ ಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ಇದೆ. ಗಿಡಗಳನ್ನು ನೆಡುವಂಥದ್ದು ಇರಬಹುದು. ಎಸ್ ಪಾಲಿಟಿಕ್ಸ್ ನಾನು ಹೇಳಿದೆ ಅಲ್ವಾ, ಮೆನಿಪ್ಯುಲೇಷನ್ ಸಿಚುವೇಶನ್ ಇದೆ, ಪಾಲಿಟಿಕ್ಸ್ ಇದೆ. ಇಲ್ಲಿ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಟ್ರೂ ಸೆಲ್ಫ್ ಜೊತೆ ಕನೆಕ್ಟ್ ಆಗೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಪೈಲ್ ನಂಬರ್ 1. ಇನ್ನೊಂದು ಏನು ಅಂತಂದರೆ ನಿಮ್ಮ ಸರೌಂಡಿಂಗಲ್ಲಿರುವ ಜನರು ನೋಡಿ ಎಷ್ಟು ಹೇಗಿದ್ದಾರೆ ಅನ್ನೋದು. ಬಿಕಾಸ್ ನೋಡಿ ಇಲ್ಲೂ ಕೂಡ ನಂಬರ್ 7 ಇದೆ. 7 ನಂಬರ್ ನಾನು ಆವಾಗಲೇ ಹೇಳಿದೆ ಅಂತ ಅನಿಸುತ್ತೆ. 7, 8, 1 ಪಾಲಿಟಿಕ್ಸ್ ಇದೆ ಇಲ್ಲಿ. ಕನ್ಫ್ಯೂಷನ್ಸ್, ಲಾಟ್ ಆಫ್ ಕನ್ಫ್ಯೂಷನ್ಸ್ ನೋಡ್ತಾ ಇದ್ದೀನಿ ಪೈಲ್ ನಂಬರ್ 1. ಲಾಟ್ ಆಫ್ ಕನ್ಫ್ಯೂಷನ್ಸ್. ಪಾಲಿಟಿಕ್ಸ್ ತುಂಬ ನಡೀತಾ ಇದೆ ಇಲ್ಲಿ. ಪಾಲಿಟಿಕ್ಸ್ ಪೈಲ್ ನಂಬರ್ 1. ಸ್ಟ್ರೆಸ್ ಇದೆ ನೋಡಿ 7 ನೋಡಿ ನಂಬರ್ 7 ತುಂಬ ಸಿಗ್ನಿಫಿಕೆಂಟ್ ಪೈಲ್ ನಂಬರ್ 1 ನಿಮಗೆ. ಸ್ಟ್ರೆಸ್ ಇದ್ದರೆ ರೈಟ್ ನಾವು ನಿಮಗೆ ಅದನ್ನು ಹೇಳ್ತಾ ಇದ್ರೆ ಏನು ಅಂತಂದರೆ ಸ್ಟ್ರೆಸ್ಸಿಂದ ಹೊರಗೆ ಬನ್ನಿ, ನಿಮ್ಮನ್ನು ನೀವು ಹೀಲ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಸೊ ದ್ಯಾಟ್ ಈಸ್ ಬೆಸ್ಟ್ ಫಾರ್ ಯು ಪೈಲ್ ನಂಬರ್ 1. ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ ಪೈಲ್ ನಂಬರ್ 1. ನಿಮ್ಗೆ ಇಲ್ಲಿ ಅದನ್ನು ಹೇಳ್ತಾ ಇದೆ, ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ, ಹೆಲ್ಪ್ಲೆಸ್ ಆಗಬೇಡಿ, ಹೋಪ್ಲೆಸ್ ಆಗಬೇಡಿ, ನಿಮ್ಮಲ್ಲಿ ನೀವು ವಿಶ್ವಾಸನ ಇಟ್ಕೊಳ್ಳಿ. ಪಾಲಿಟಿಕ್ಸಿಂದ ಆದಷ್ಟು ದೂರ ಇರಿ, ಗಾಸಿಪಿಂದ ಆದಷ್ಟು ದೂರ ಇರಿ.
ಸ್ಟ್ರೆಸ್ ಕೊಡುವಂತಹ ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡಬೇಡಿ. ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ರೆ ಪೈಲ್ ನಂಬರ್ 1 ಎಸ್ ಮೈಂಡಲ್ಲಿ ಹಲವಾರು ರೀತಿಯಂತಹ ರೈಟ್ ನಾವು ಸಿಚುವೇಶನ್ಗಳು ನಡೀತಾ ಇರ್ಬೋದು, ಹಲವಾರು ಇರ್ಬೋದು. ಮೈಂಡಲ್ಲಿ ತುಂಬಾ ಫ್ರಸ್ಟ್ರೇಟೆಡ್ ಆಗಿದ್ದೀರಾ. ಪೈಲ್ ನಂಬರ್ 1 ತುಂಬ ಫ್ರಸ್ಟ್ರೇಟೆಡ್ ಎನರ್ಜಿಯಲ್ಲಿದ್ದೀರಾ. ಸೊ ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ, ಅದನ್ನು ಕೇಳಿ ಪೈಲ್ ನಂಬರ್ 1. ಬಿಕಾಸ್ ಅದೇ ನಿಮ್ಮನ್ನು ಗೈಡ್ ಮಾಡುತ್ತೆ. ನಿಮ್ಮ ಇಂಟ್ಯೂಷನ್ನ ನೀವು ಟ್ರಸ್ಟ್ ಮಾಡ್ತಾ ಇಲ್ಲ. ಪೈಲ್ ನಂಬರ್ 1 ವೈ ಪೈಲ್ ನಂಬರ್ 1 ಯಾಕೆ ನೀವು ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡ್ತಾ ಇಲ್ಲ? ಟ್ರಸ್ಟ್ ಯುವರ್ ಇಂಟ್ಯೂಷನ್. ಪೈಲ್ ನಂಬರ್ 1 ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸ್ಟ್ರೆಸ್ ಏನಿದೆ ನೋಡಿ, ನೀವೇ ಕ್ರಿಯೇಟ್ ಮಾಡಿರೋದು, ಬೇರೆ ಯಾರೂ ಅಲ್ಲ. ಸ್ಟ್ರೆಸ್ಸನ್ನು ನೀವೇ ಕ್ರಿಯೇಟ್ ಮಾಡಿರೋದು. ಫಸ್ಟ್ ಆಫ್ ಆಲ್ ಕನ್ಫ್ಯೂಸ್ ಎನರ್ಜಿಯಿಂದ ಹೊರಗೆ ಬನ್ನಿ. ಓಕೆ, ಪ್ರೊಟೆಕ್ಟ್ ವಾಟ್ ಯು ಲವ್. ಸೊ ನೋಡಿ ಪೈಲ್ ನಂಬರ್ 1 ನಿಮ್ಮ ಎನಿ ಕೈಂಡ್ ಆಫ್ ನಿಮ್ಮಲ್ಲಿ ಐಡಿಯಾಸ್ ಇರ್ಬೋದು, ಪ್ರೊಜೆಕ್ಟ್ಸ್ ಇರ್ಬೋದು, ಅದನ್ನ ಯಾರ ಜೊತೆನೂ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಪ್ರೊಟೆಕ್ಟ್ ವಾಟ್ ಯು ಹ್ಯಾವ್. ಇಟ್ ಈಸ್ ಯುವರ್ ಡ್ಯೂಟಿ ಟು ರೆಸ್ಪಾನ್ಸಿಬಿಲಿಟಿ. ಇದು ಕೂಡ ನಂಬರ್ 7. ನಂಬರ್ 777 ಆ್ಯಕ್ಚುಲಿ ನಂಬರ್ 777 ಗುಡ್ ಲಕ್ ಬಗ್ಗೆ ಮಾತಾಡುತ್ತೆ. ಓಕೆ, ಸೊ ಗುಡ್ ಲಕ್ ನಿಮ್ಮ ಜೊತೆಗಿದೆ. ಪೈಲ್ ನಂಬರ್ 1 ನೀವು ಏನು ಬೇಕಾದ್ರೂ ಮ್ಯಾನಿಫೆಸ್ಟ್ ಮಾಡಬಹುದು. ಬಟ್ ಆಲ್ಸೋ ಇಲ್ಲಿ ಇನ್ನೊಂದು ಮೆಸೇಜ್ ಸಿಗ್ತಾ ಇದೆ. ನೀವು ನೆಗೆಟಿವ್ ಥಾಟ್ಗಳನ್ನು ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದರೆ ನೀವು ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ತೀರಾ. ಓಕೆ, ನೀವು ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ತೀರಾ. ಸೊ ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದಾರೆ ಪ್ರೊಟೆಕ್ಟ್ ವಾಟ್ ಯು ಲವ್. ನೀವು ಯಾವುದನ್ನು ಇಷ್ಟಪಡ್ತಾ ಇದ್ದೀರಾ ನೋಡಿ, ಅದನ್ನ ಪ್ರೊಟೆಕ್ಟ್ ಮಾಡಿ ಆದಷ್ಟು. ನಾಟ್ ಓನ್ಲಿ ಪರ್ಸನ್, ನಾಟ್ ಓನ್ಲಿ ಹ್ಯೂಮನ್ ಬೀಯಿಂಗ್ಸ್, ಎನಿಮಲ್ಸ್ ಇರ್ಬೋದು, ಪ್ಲಾಂಟ್ಸ್ ಇರ್ಬೋದು. ಓಕೆ, ಅವೇಕನ್ ಆಲ್ ಯುವರ್ ಸೆನ್ಸಸ್. ಎಸ್ ಪೈಲ್ ನಂಬರ್ 1 ನಂಬರ್ 4 ಇದೆ ಇಲ್ಲಿ. ಎಸ್ ಯು ಹ್ಯಾವ್ ಟು ಸ್ಲೋ ಡೌನ್. ನಾನು ಮೊದಲೇ ಹೇಳಿದೆ ಅಲ್ವಾ ನಿಮಗೆ, ಪೇಷನ್ಸ್ ಆ್ಯಂಡ್ ಆಟೋ ರೇಟಿಂಗಲ್ಲೇ ನನಗೆ ಗೊತ್ತಾಗಿದೆ ಏನೋ, ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ನಿಮಗೆ. ಪೈಲ್ ನಂಬರ್ 1 ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ನಿಮಗೆ. ಪೈಲ್ ನಂಬರ್ 1 ಅವೇಕನ್ ಆಲ್ ಯುವರ್ ಸೆನ್ಸಸ್. ನಿಮ್ಮ ಸೆನ್ಸಸ್ ಮೇಲೆ ಹೆಚ್ಚಿನ ಗಮನನ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲವನ್ನ ಬಿಟ್ಟು ನೋಡಿ. ಪೈಲ್ ನಂಬರ್ 1 ಯು ಆರ್ ಮಿಸ್ಸಿಂಗ್ ಸಮಥಿಂಗ್. ಪೈಲ್ ನಂಬರ್ 1 ಸೊ ಇದೇ ನಿಮಗೆ ಮೆಸೇಜ್. ಇಲ್ಲಿ ನೀವೇನೋ ಮಿಸ್ ಮಾಡ್ತಾ ಇದ್ರಾ. ವಾಟ್ ಎಲ್ಸ್, ಬೇರೆ ಏನು ಮೆಸೇಜ್ ಇದೆ? Pearls of gratitude. It is easy to feel thankful when the seas of life are calm, but storms have uses too. They clear the air and often bring up treasures from the deep. Look for the pearls beneath the storm. ನಿಮಗೆ ಇನ್ನೂ ಡೀಪರ್ ಹೀಲಿಂಗ್ ಅವಶ್ಯಕತೆ ಇದೆ. ಪೈಲ್ ನಂಬರ್ 1 ಡೀಪರ್ ಹೀಲಿಂಗ್ ಏನಿದೆ ನೋಡಿ, ಅದು ತುಂಬ ಅವಶ್ಯಕತೆ ಇದೆ. ಬಾಟಮ್ ಆಫ್ ದ ಡೆಕ್, ಟ್ರಸ್ಟ್ ಯುವರ್ ಇನ್ಸ್ಟಿಂಕ್ಟ್ಸ್. ಟ್ರಸ್ಟ್ ಯುವರ್ ಇನ್ಸ್ಟಿಂಕ್ಟ್ಸ್ ಬಿಕಾಸ್ ಜಸ್ಟ್ ಫಾಲೋ ಯುವರ್ ಓನ್ ಫ್ಲೋ. ಸೊ ನಾನು ಮೊದಲೇ ಹೇಳಿದೆ, ಗೋ ಇನ್ ದ ಫ್ಲೋ. ಸೊ ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮವನ್ನು ಟ್ರಸ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಪೈಲ್ ನಂಬರ್ 1 ನಿಮಗೆ. ಓಕೆ, ಅವೇಕನ್ ಸ್ಲೋ ಡೌನ್ ಆ್ಯಂಡ್ ಬಿಕೇಮ್ ಅವೇರ್ ಆಫ್ ದ್ಯಾಮ್. ಸೊ ನಿಮ್ಮ ಅಂತರಾತ್ಮ ನಿಮಗೇನೋ ಮೆಸೇಜ್ ಕೊಡ್ತಾ ಇದೆ. ಪೈಲ್ ನಂಬರ್ 1 ಸೊ ಯು ಹ್ಯಾವ್ ಟು ಸ್ಲೋ ಡೌನ್ ಆ್ಯಂಡ್ ನಿಮ್ಮ ಅಂತರಾತ್ಮವನ್ನು ನಂಬಿ. ಪೈಲ್ ನಂಬರ್ 1 ಆ್ಯಂಡ್ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ. ಪೈಲ್ ನಂಬರ್ 1 ಅದು ದುಃಖ ಇರಲಿ, ಸುಖ ಇರಲಿ, ದೇವರಿಗೆ ಗ್ರ್ಯಾಟಿಟ್ಯೂಡ್ ವ್ಯಕ್ತಪಡಿಸೋದನ್ನು ಮರಿಬೇಡಿ. ಅದೇ ನಿಮಗೆ ಇನ್ನಷ್ಟು ತುಂಬ ಬ್ಲೆಸ್ಸಿಂಗ್ಸನ್ನು ನಿಮ್ಮ ಲೈಫಲ್ಲಿ ಬರೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಸೊ ರೈಟ್ ನಾವು ಯಾವುದೇ ಸಿಚುವೇಷನ್ನಲ್ಲಿ ಇರಲಿ, ರೈಟ್ ನಾವು ಈಗಲೇ ಕಮೆಂಟ್ ಬಾಕ್ಸಲ್ಲಿ ಥ್ಯಾಂಕ್ ಯು, ನಿಮ್ಮ ಇಷ್ಟ ದೇವರು ಯಾರು ಅವರಿಗೆ ಥ್ಯಾಂಕ್ ಯು ಅಂತ ಟೈಪ್ ಮಾಡಿ. ಯಾವುದಕ್ಕೆ ಥ್ಯಾಂಕ್ ಯು ಅನ್ನೋದನ್ನು ಕೂಡ ಟೈಪ್ ಮಾಡಿ. ಓಕೆ, ಸೊ ಎಸ್ ದಿಸ್ ಈಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಂಬರ್ 2 ಸೊ ಲೆಟ್ಸ್ ಸಿ ನಿಮಗೆ ಏನು ಮೆಸೇಜ್ ಇದೆ ಅನ್ನೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಪೇಷನ್ಸಿಂದ ಕಾಯಿರಿ. ಓಕೆ, ಅವಸರ ಮಾಡಬೇಡಿ. Thank you so much, Spirit Guide. Thank you so much.
ಪೈಲ್ ನಂಬರ್ 2 ಪೀಪಲ್ ನಿಮಗೆ ಮೆಡಿಟೇಷನ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಎಸ್, ಪೈಲ್ ನಂಬರ್ 2 ನೀರಿನ ಅಂಶ ಏನಿದೆ ನೋಡಿ ನಿಮ್ಮ ಬಾಡಿಯಲ್ಲಿ ತುಂಬ ಕಡಿಮೆ ಆಗಿದೆ. ಸೊ ನೀರನ್ನು ಆದಷ್ಟು ಕುಡೀರಿ. ಓಕೆ, ಇದು ನಿಮ್ಮ ಎಮೋಷ್ನಲಿ ಬ್ಯಾಲೆನ್ಸ್ ಮಾಡೋದಕ್ಕೂ ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ. ಓಕೆ, ಪೈಲ್ ನಂಬರ್ 2 ಕೆಲವರಿಗೆ ಇಲ್ಲಿ ಹೆಲ್ತ್ ಇಶ್ಯೂ ಇದೆ. ಥ್ಯಾಂಕ್ ಯು ಸೋ ಮಚ್ ವೆರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು. ಕೆಲವ್ರದ್ದು ಇಲ್ಲಿ ಸ್ಕಿನ್ ತುಂಬ ಡ್ರೈ ಇದೆ. ಪೈಲ್ ನಂಬರ್ 2 ಡ್ರೈ ಸ್ಕಿನ್ ಇದೆ ಕೆಲವ್ರದ್ದು. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು. ಓಕೆ, ನನಗೆ ಇಲ್ಲಿ ತುಂಬಾ ಸ್ಟ್ರಾಂಗ್ಲಿ ನಾನು ಇಲ್ಲಿ ಶಿವದೇವರ ಎನರ್ಜಿನ ನೋಡ್ತಾ ಇದ್ದೀನಿ, ತುಂಬ ಸ್ಟ್ರಾಂಗ್ಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. Pile number 2, thank you. Pile number 2. ಓಕೆ, ಪೈಲ್ ನಂಬರ್ 2 ಏಂಜಲ್ಸ್ ನಂಬರಿಗೆ ಹೆಚ್ಚಿನ ಗಮನನ ಕೊಡೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ. ಸೊ ಯಾವಾಗಲೂ ನಿಮಗೆ ಏಂಜಲ್ ನಂಬರ್ ನೋಡೋದಕ್ಕೆ ಸಿಗುತ್ತೆ ಅಂತಂದರೆ ಅದನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿ. ಓಕೆ, ಓಕೆ, ಪೈಲ್ ನಂಬರ್ 2 ಬೇರೆ ಏನಿದೆ ಸ್ಪಿರಿಟ್? ಓಕೆ, ಥ್ಯಾಂಕ್ ಯು. ಓಕೆ, ಓಕೆ, ಪೈಲ್ ನಂಬರ್ 2 ನಿಮಗೆ ಮೆಡಿಟೇಷನ್ ಮಾಡೋದಕ್ಕೆ ಹೇಳ್ತಾ ಆದರೆ ಇನ್ನೊಂದು ಇಲ್ಲಿ ಶಿವದೇವರ ಎನರ್ಜಿ ಸ್ಟ್ರಾಂಗ್ಲಿ ಇದೆ 2. ಇನ್ನೊಂದು ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಮನೆಯಲ್ಲಿ ದೀಪ ಬೆಳಗಿಸ್ಬೋದು, ಇಲ್ಲ ಅಂದರೆ ಕ್ಯಾಂಡಲ್ ಉರಿಸ್ಬೋದು. ಏನಾದರೂ ಹೆಲ್ತ್ ಇಶ್ಯೂ ಏನಾದರೂ ಇದ್ದರೆ ನಿಮಗೆ. ಪೈಲ್ ನಂಬರ್ 2 ಪೀಪಲ್ ಆ್ಯಂಡ್ ವೆಡ್ಡಿಂಗ್ ಇದೆ ಕೆಲವ್ರದ್ದು. ಯಾರಿಲ್ಲಿ ಮದುವೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ, ವೆಡ್ಡಿಂಗ್ ಇದೆ. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಕೈ ಏನಿದೆ ನೋಡಿ ಪೈಲ್ ನಂಬರ್ 2 ಅದರಲ್ಲಿ ತುಂಬಾ ಪವರ್ ಇದೆ. ಸೊ ಆ ಕೈಯಲ್ಲಿ ತುಂಬ ಪವರ್ ಇದೆ ನಿಮ್ಮದು ಪೈಲ್ ನಂಬರ್ 2. ಓಕೆ, ಸ್ಪೆಲ್ಲಿಂಗ್ ಎಮ್ ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು, ಸ್ಪೆಲ್ಲಿಂಗ್ ಆರ್ ತುಂಬ ಸಿಗ್ನಿಫಿಕೆಂಟ್ ಇರಬಹುದು. ಏಂಜಲ್ ನಂಬರ್ಸ್ ಇಲ್ಲಿ ಸ್ಪೆಷಲಿ ತುಂಬಾ ನಂಬರ್ಸ್ ಏಂಜಲ್ ಯಾವುದು ನಂಬರ್ ಇದೆ ನೋಡಿ ಅದನ್ನು
ಯೂಸ್ ಮಾಡಿ. ಸಿಂಗ್ಲಿ ಹೇಳ್ತಾರಲ್ವಾ, ಲೈಕ್ ಇಲ್ಲಿ ತುಂಬಾ ಬರ್ತಾ ಇದೆ. ನಿಮ್ಮೇನಾದರೂ ಏನಾದರೂ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದರೆ ಸ್ವಿಚ್ ವರ್ಡ್ಸ್ ಇಲ್ಲಿ ಹೇಳ್ತಾ ಇದ್ರೆ ಸ್ವಿಚ್ ವರ್ಡ್ ಯೂಸ್ ಮಾಡ್ಬೋದು, ಏಂಜಲ್ಸ್ ನಂಬರ್ನ ಯೂಸ್ ಮಾಡ್ಬೋದು, ಸಿಂಗ್ಲಿ ಯೂಸ್ ಮಾಡ್ಬೋದು. ದೆರ್ ಈಸ್ ಸೋ ಮೆನಿ ಆಪ್ಷನ್ಸ್ ಪೈಲ್ ನಂಬರ್ 2 ನಿಮಗೆ. ಓಕೆ, ಅದನ್ನ ಯೂಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ನಿಮಗೆ, ಸ್ಪೆಷಲಿ ಪೈಲ್ ನಂಬರ್ 2 ಪೀಪಲ್. ಆ್ಯಂಡ್ ಇಲ್ಲಿ ಕ್ಯಾಂಡಲ್ ಇದೆ, ಕ್ಯಾಂಡಲ್ ಎನರ್ಜಿ ಇದೆ, ಕ್ಯಾಂಡಲ್ ಎನರ್ಜಿ ಸ್ಪೆಷಲಿ. ಸೊ ಕ್ಯಾಂಡಲನ್ನು ಒಂದು ಇಂಟೆನ್ಷನ್ನ ಇಟ್ಕೊಂಡು ನೀವು ಕ್ಯಾಂಡಲ್ನ ಉರಿಸಬಹುದು. ಓಕೆ, ಪೈಲ್ ನಂಬರ್ 2. ಸೊ ಸ್ಪೆಸಿಫಿಕ್ ಅದು ಏನಾದರೂ ಒಂದು ಪ್ರಾಬ್ಲಮ್ ಇದೆ ನಿಮ್ಮ ಮನೆಯಲ್ಲಿ, ಸೊ ಕ್ಯಾಂಡಲನ್ನು ಉರಿಸಿ. ಸ್ಪೆಸಿಫಿಕ್ಕಾಗಿ ಯಾವುದೇ ಇರ್ಬೋದು, ನಿಮ್ಮ ಹೆಲ್ತ್ ಇಶ್ಯೂ, ಮನಿ ಪ್ರಾಬ್ಲಮ್, ಎನಿ ಕೈಂಡ್ ಆಫ್ ಇಂಟೆನ್ಷನ್ನ ಹಾಕಿ ಕ್ಯಾಂಡಲನ್ನು ಉರಿಯಿರಿ. ಇಲ್ಲಾಂದರೆ ಕ್ಯಾಂಡಲಲ್ಲಿ ಚಾಕಲ್ಲಿ ನೀವು ಏನು ಮಾಡಿ ಅಂತಂದರೆ, ಇದು ಇವಾಗ ಕ್ಯಾಂಡಲ್ ಆದರೆ ಇದರಲ್ಲಿ ಈ ಥರ ಪೆನ್ನಲ್ಲಿ ಬರೆಯಿರಿ ಐ ಆಮ್ ಮನಿ ಮ್ಯಾಗ್ನೆಟ್, ಅದನ್ನ ಮತ್ತೆ ಉರಿಸಿ. ಸಣ್ಣ ಕ್ಯಾಂಡಲ್ಸ್ ಬರುತ್ತೆ ಅಲ್ವ, ಅದನ್ನ ಯೂಸ್ ಮಾಡ್ಬೋದು. ಓಕೆ, ಸೊ ನನಗಿಲ್ಲಿ ಸ್ಟ್ರಾಂಗ್ಲಿ ಎನರ್ಜಿ ಕಾಣ್ತಾ ಇದೆ ಪೈಲ್ ನಂಬರ್ 2. ಎಸ್, ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಪೈಲ್ ನಂಬರ್ 2. ಇಲ್ಲಿ ವೆಡ್ಡಿಂಗ್ ಜಾಸ್ತಿ ನೋಡ್ತಾ ಇದ್ದೀನಿ. ಯಾರಾದರೂ ವೆಡ್ಡಿಂಗ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದರೆ, ಮದುವೆ ಆಗಬೇಕು ನನಗೆ ಇಲ್ಲಿ ತನಕ ಅಂತಂದರೆ, ನಿಮ್ಮದು ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಅಂತಂದರೆ, ಅದೇ ನಾನು ಹೇಳಿದೆ ಅಲ್ವ ಇವಾಗ ಕ್ಯಾಂಡಲ್ ಬಗ್ಗೆ ಹೇಳಿದೆ ಅಲ್ವಾ, ಸೊ ಅದನ್ನ ಇಂಟೆನ್ಷನ್ನ ಸೆಟ್ ಮಾಡಿ ಉರಿಸಿ. ಓಕೆ, ಎಲ್ಲದಕ್ಕೂ ಪರಿಹಾರ ಕ್ಯಾಂಡಲನ್ನು ಉರಿಸುವಂಥದ್ದು. ಲೈಕ್ ನಿಮ್ಮ ಆ್ಯನ್ಸಿಸ್ಟರ್ಸ್ನನ್ನು ನೆನೆಸ್ಕೊಳ್ಳಿ, ಆಮೇಲೆ ಕ್ಯಾಂಡಲ್ನ ಉರಿಸಿ. ಓಕೆ, ಸೊ ಪೈಲ್ ನಂಬರ್ 2 ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಪೈಲ್ ನಂಬರ್ 2. ಓಕೆ, ಸೊ ಇಲ್ಲಿ ಇಡ್ತಾ ಇದ್ದೀನಿ. ಸೊ ನಿಮಗೆ ರೆಸನೇಟ್ ಆದರೆ ಇಟ್ಕೊಳ್ಳಿ, ರೆಸನೇಟ್ ಆಗಿಲ್ಲ ಅಂತಂದರೆ ಪೈಲ್ ನಂಬರ್ 1 ಕೂಡ ನೀವು ಒಮ್ಮೆ ನೋಡ್ಬೋದು. ಓಕೆ, ಲೆಟ್ಸ್ ಸಿ. ಓಕೆ, ಎಸ್, ವೆಡ್ಡಿಂಗ್ ಕಾರ್ಡೇ ಬಂತು. ತುಂಬ ಜನ ವೆಡ್ಡಿಂಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು. ಯಾವಾಗ ಖುಷಿ ಎಸ್, ಇಲ್ಲಿ ಇದೆ ನೋಡಿ, 2 of Cups and King of Wands. Pile number 2. Right now for someone, or you are want something in your life. ನಿಮ್ಮ ಲೈಫಲ್ಲಿ ಕೆಲವರಿಗೆ ಸಕ್ಸಸ್ ಸಿಗಬೇಕು ಅಂತ ಇರ್ಬೋದು. ಇನ್ನು ಕೆಲವರಿಗೆ ಲೈಕ್ ಇಲ್ಲೂ ನೋಡಿ ಕ್ಯಾಂಡಲ್ ಇದೆ ನೋಡಿ, ಜಸ್ಟ್ ಲುಕ್ ಎಟ್ ದಟ್, ಕ್ಯಾಂಡಲ್ ಇದೆ ಅವ್ರ ಕೈಯಲ್ಲಿ. ಸೊ ಎಸ್, ಇಟ್ಸ್ ನಿಮಗೆಲ್ಲಿ ಹೇಳ್ತಾ ಇದ್ರೆ ಏನು ಅಂತಂದರೆ, ಲೈಟ್ ಜೊತೆ ಆದಷ್ಟು ಕನೆಕ್ಟ್ ಆಗಿ ಪೈಲ್ ನಂಬರ್ 2. ನೀವೆಷ್ಟು ಲೈಟ್ ಜೊತೆ ಕನೆಕ್ಟ್ ಆಗ್ತೀರಾ ನೋಡಿ, ಅಷ್ಟು ಒಳ್ಳೆಯದು. ಆ್ಯಂಡ್ ಇಲ್ಲೂ ಕೂಡ ನೋಡಿ, ಇವರು ಕ್ಯಾಂಡಲ್ ಹಚ್ಚಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಯು ಶುಡ್ ಪೈಲ್ ನಂಬರ್ 2, ಯು ಶುಡ್. ಸೊ ಕ್ಯಾಂಡಲನ್ನು ತೊಗೊಳ್ಳಿ, ಒಂದು ಸಪೂರದ್ದು ಕ್ಯಾಂಡಲ್ ಬರುತ್ತಲ್ವ, ಯಾವುದು ಕೂಡ ಆಗುತ್ತೆ. ಸೊ ನೀವು ಯಾವುದನ್ನು ಮ್ಯಾನಿಫೆಸ್ಟ್ ಮಾಡಬೇಕು, ನಿಮ್ಮ ಲೈಫಲ್ಲಿ ಏನು ಬೇಕು, ಪೀಸ್ ಬೇಕಾ, ಪೀಸ್ ಅಂತೇಳಿ ಬರೆಯಿರಿ. ಅಂತಂದರೆ ಪೀಸ್ ಅಂತ ಹೇಳಿಬಿಟ್ಟು ಹೀಗೆ ಯಾವುದಲ್ಲೂ ಕೂಡ ಆಗುತ್ತೆ. ಈ ಥರ ನೀವು ಈಗ ಕತ್ತರಿ ಇದ್ದರೆ ಇದರ ಕತ್ತರಿಯಲ್ಲಿ ಕೂಡ ಹೀಗೆ ತಗೊಂಡು ಬರೀಬಹುದು. ಕಾಮ್, ಪೀಸ್, ವೆಡ್ಡಿಂಗ್, ಎನಿ ಕೈಂಡ್ ಆಫ್ ಅದನ್ನು ಹಾಗೆ ಬರೆದು ಕೈಯಲ್ಲಿ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಅದಕ್ಕೆ ನಿಮ್ಮ ಎನರ್ಜಿನ ಕೊಡಿ. ಎನರ್ಜಿನ ಕೊಟ್ಟು ಅದನ್ನ ಉರಿಯಿರಿ ಪೈಲ್ ನಂಬರ್ 2. ಇನ್ನು ದೊಡ್ಡ ಕ್ಯಾಂಡಲ್ ತೊಗೊಳ್ಬೇಡಿ, ಬಿಕಾಸ್ ಅದು ತುಂಬ ಹೊತ್ತು ಆಗುತ್ತೆ, ಅದನ್ನ ಅದು ಕೊನೆ ತನಕ ಇದಾಗೋದಕ್ಕೆ. ಸೊ ಅದಕ್ಕೋಸ್ಕರ, ಬಿಕಾಸ್ ಇಲ್ಲಿ ತುಂಬ ಜನ ವೆಡ್ಡಿಂಗನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ತುಂಬ ಜನ ಇಲ್ಲಿ ಸೋಲ್ಮೇಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ, ತುಂಬ ಜನ ಇಲ್ಲಿ ಪ್ರಮೋಷನ್ಸ್, ಟ್ರಾವೆಲ್, ರೆಕಗ್ನೇಷನ್ಸ್, ಕರಿಯರ್ ಬಗ್ಗೆ ಹೆಚ್ಚು ಇಲ್ಲಿ ಯೋಚನೆ ಮಾಡ್ತಾ ಇದ್ರ. ಓಕೆ, ಪೈಲ್ ನಂಬರ್ 2 ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ತುಂಬ ಜನ ಸ್ಟೆಬಿಲಿಟಿ ಬೇಕು ಅಂತ ಇದ್ದೀರಾ. ಎಸ್, ಕರಿಯರ್ ಇದೆ. ಏನು ಅಂತಂದರೆ ತುಂಬ ಜನ ಇಲ್ಲಿ ಸ್ಯಾಕ್ರಿಫೈಸ್ ಕೂಡ ಮಾಡಿರಬಹುದು, ನಿಮ್ಮ ಲೈಫಲ್ಲಿ ತುಂಬ ತ್ಯಾಗ ಕೂಡ ಮಾಡಿರ್ಬೋದು. ಬಟ್ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ ಸ್ಯಾಕ್ರಿಫೈಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, ಸೊ ನೀವು ಮ್ಯಾನಿಫೆಸ್ಟ್ ಮಾಡಬಹುದು ಪೈಲ್ ನಂಬರ್ 2. ಸ್ಪೆಸಿಫಿಕ್ ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡಬಹುದು ನೀವು ಪೈಲ್ ನಂಬರ್ 2. ಓಕೆ, ಸೊ ಲೆಟ್ಸ್ ಸಿ. ಪೈಲ್ ನಂಬರ್ 2ಗೆ ಏನು ಹೇಳಬೇಕು ಅಂತ ಇದ್ದಾರೆ ನೋಡೋಣ.
ಫೈಲ್ ನಂಬರ್ 2. ನೋಡಿ, ಗಿಲ್ಟ್ ಭಾವದಿಂದ ಫಸ್ಟ್ ಆಫ್ ಆಲ್ ಹೊರಗೆ ಬನ್ನಿ. ಸೋರ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ, ಲೈಟ್ ಜೊತೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ ಫೈಲ್ ನಂಬರ್ 2. ಓಕೆ, ಗಿಲ್ಟಿಂದ ಹೊರಗೆ ಬನ್ನಿ. ನಿಮ್ಮನ್ನು ನೀವು ದೂಷಿಸ್ಕೊಳ್ಬೇಡಿ, ಬೇರೆಯವ್ರನ್ನ ಕೂಡ ಬ್ಲೇಮ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಆದಷ್ಟು ಮೆಂಟಲ್ ಪೀಸ್, ಸಪ್ರೇಷನಿಂದ ಹೊರಗೆ ಬರೋದಕ್ಕೆ ಹೇಳ್ತಾ ಇದ್ದಾರೆ. ತುಂಬಾ ಬರ್ಡನ್ ಫೀಲ್ ಆಗ್ತಾ ಇರ್ಬೋದು ಫೈಲ್ ನಂಬರ್ 2 ನಿಮಗೆ. ಮೇ ಬಿ ಜನರ ಮಾತುಗಳಿರ್ಬೋದು, ಇನ್ನೂ ಪ್ರಾಯ ಆಯಿತು, ಮದುವೆ ಆಗಿಲ್ಲ, ಇಷ್ಟು ಪ್ರಾಯ ಆಗಿದೆ, ಇನ್ನೂ ಜಾಬ್ ಮಾಡ್ತಾ ಇಲ್ಲ. ಸೊ ಆ ಥರ ಕೆಲವೊಂದು ಎನರ್ಜೀಸನ್ನು ನಾನು ನೋಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಎಂಡ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ನಿಮಗೆ ಇಲ್ಲಿ ಎಂಡ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಎಸ್, ರಿಬರ್ತ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ ಫೈಲ್ ನಂಬರ್ 2. ಎನರ್ಜಿನ ವಾಪಸ್, ನಿಮ್ಮ ಮೊದಲ ಎನರ್ಜಿ ಏನಿತ್ತು ನೋಡಿ ಅದನ್ನ ರಿಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ಫೈಲ್ ನಂಬರ್ 2 ನಿಮ್ಮ ಎನರ್ಜಿ ಮೇಲೆ ವರ್ಕ್ ಮಾಡಿ. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಎನರ್ಜಿಯಲ್ಲಿ ಗೈಡೆನ್ಸ್ ಬರುತ್ತೆ, ಗೈಡೆನ್ಸಲ್ಲಿ ಎನರ್ಜಿ ಬರುತ್ತೆ, ಹೇಳೋದಕ್ಕಾಗೋದಿಲ್ಲ. ಓಕೆ, ಬಿಕಾಸ್ ಇಟ್ಸ್ ಆಲ್ ಅಬೌಟ್ ಡಿವೈನ್. ಸೊ ಡಿವೈನ್ ನೋಡಿ, ನಾನು ನಿಮಗೆ ಇಲ್ಲಿ ನಿಮ್ಮ ಎನರ್ಜಿ ನೋಡಬೇಕು ಅಂತೈತೆ, ಬಟ್ ಅಲ್ಲಿ ಗೈಡೆನ್ಸ್ ಸಿಕ್ತು ನಿಮಗೆ. ಇವಾಗ ನಿಮಗೆ ಗೈಡೆನ್ಸ್ ತೊಗೊಳ್ತೀನಿ, ಎನರ್ಜಿ ಸಿಗ್ತಾ ಇದೆ. ಸೊ ನಿಮ್ಮ ಪವರನ್ನು ರಿಕ್ಲೈಮ್ ಮಾಡೋದಕ್ಕೆ ಹೇಳ್ತಾ ಇದ್ರೆ, ನಿಮ್ಮ ಅಸ್ತಿತ್ವ ಏನು ಫೈಲ್ ನಂಬರ್ 2. ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಔಟರ್ ವರ್ಲ್ಡ್ಗಿಂತ ಇನ್ನರ್ ವರ್ಲ್ಡ್ ಜೊತೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ. ಪೇಷನ್ಸಿಂದ ಕಾಯೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ ಫೈಲ್ ನಂಬರ್ 2. ಸೊ ಇಲ್ಲಿ ನಿಮಗೆ ನೋಡಿ, ಇಲ್ಲಿ ಮೂನ್ ಕೂಡ ಇದೆ. ಓಕೆ, ಮೂನ್ ಸೈಕಲ್, ನಿಮ್ಮ ಲೈಫಲ್ಲಿ ಮೂನ್ ಸೈಕಲ್ ತುಂಬಾ ಇಂಪಾರ್ಟೆಂಟ್ ಫೈಲ್ ನಂಬರ್ 2. ಬಿಕಾಸ್ ಮೂನ್ ಯಾವ ಥರ ಪೇಸನ್ನು ಚೇಂಜ್ ಮಾಡುತ್ತೆ ನೋಡಿ, ಅದೇ ಥರ ನಿಮ್ಮ ಲೈಫಲ್ಲಿ ಕೂಡ. ಓಕೆ, ಸೊ ನೋಡಿ, ಮೂನ್ ಸೈಕಲ್ ಇದ್ದಾಗ ನಿಮ್ಮ ಎಮೋಷನ್ಸ್ ಹೇಗಿರುತ್ತೆ ಅನ್ನೋದು. ಓಕೆ, ಸೊ ಕೆಲವೊಂದನ್ನು ಇಲ್ಲಿ ನಿಮಗೆ ಲೆಟ್ ಗೋ, ಟಾಟಾ ಬೈ ಬೈ ಮಾಡೋದಕ್ಕೆ ಹೇಳ್ತಾ ಇದ್ರೆ, ಪೇಷನ್ಸಿಂದ ಕಾಯೋದಕ್ಕೆ ಹೇಳ್ತಾ ಇದ್ರೆ. ಯಾರು ಪ್ರೆಗ್ನೆಂಟ್ ಆಗಬೇಕು ಅಂತ ಇದ್ದೀರಾ ನೋಡಿ, ಪೇಷನ್ಸ್ ಈಸ್ ಮಸ್ಟ್. ಓಕೆ, ಪೇಷನ್ಸ್ ಈಸ್ ಮಸ್ಟ್. ಗಿಲ್ಟಿ ಭಾವದಿಂದ ಹೊರಗೆ ಬರೋದಕ್ಕೆ ಹೇಳ್ತಾ ಇದ್ದಾರೆ. ನಿಮ್ಮ ಟ್ರೂ ನಿಮ್ಮ ಅಸ್ತಿತ್ವ ಏನು ಅನ್ನೋದನ್ನು ನೋಡಿ, ಆ್ಯಂಡ್ ಔಟರ್ ವರ್ಲ್ಡ್ಗಿಂತ ಇನ್ನರ್ ವರ್ಲ್ಡ್ ಜೊತೆ ಕನೆಕ್ಟ್ ಆಗೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಫೈಲ್ ನಂಬರ್ 2 ಪೀಪಲ್. ಕನ್ಫ್ಯೂಸ್ಡ್, ಫಾಗಿ ಸಿಚುವೇಶನಿಂದ ಹೊರಗೆ ಬನ್ನಿ. ಓಕೆ, ಎಷ್ಟೊಂದೆಲ್ಲ ಅಂತಂದರೆ ಇವಾಗ ಹೇಗಿದೆ ಅಂತಂದರೆ ಫೈಲ್ ನಂಬರ್ 2 ಸಿಚುವೇಶನ್ಸ್ ಲೈಕ್, ಇವಾಗ ನೂಲು ನೋಡಿ, ನೂಲು ರೂಲಲ್ಲೇ ಇದ್ದರೆ ಚೆನ್ನಾಗಿರುತ್ತೆ. ಅದು ಒಂದು ವೇಳೆ ಫಾರ್ ಎಕ್ಸಾಂಪಲ್ ನಿಮ್ಮ ಇಯರ್ಫೋನ್ ಇರ್ಬೋದು, ನೀವು ಅದನ್ನ ಎಲ್ಲೆಲ್ಲೇ ಇಟ್ಕೊಂಡಿರ್ತೀರ, ಬಟ್ ಅದೆಲ್ಲನೂ ಚಿಕ್ಕ ಆಗಿರುತ್ತೆ. ಸೊ ರೈಟ್ ನಾವು ನಿಮ್ಮ ಸಿಚುವೇಶನ್ ಆಗಿರ್ಬೋದು ಫೈಲ್ ನಂಬರ್ 2. ಯಾವುದನ್ನು ಸಡಿಲಗೊಳಿಸೋದೆ ಅಂತಲೇ ಗೊತ್ತಾಗದೇ ಇರ್ಬೋದು ರೈಟ್ ನಾವು. ಓಕೆ, ಸೊ ನಿಮಗೆ ಕೆಲವೊಂದನ್ನು ಲೆಟ್ ಗೋ ಮಾಡೋದಕ್ಕೆ ಹೇಳ್ತಾ ಇದ್ರೆ, ಸರೆಂಡರ್ ಟು ದ ಯೂನಿವರ್ಸ್, ಸರೆಂಡರ್ ಟು ದ ಶಿವ. ಓಕೆ, ಸೊ you have got time and internal now, in fact, but while there is no need to rush, you have got every reason to be busy, because the choices you make now make you next now even better. ಸೊ ಮುಂದೆ ಬರುವ ಚಾಯ್ಸಸ್ ಏನಿದೆ ನೋಡಿ, ಇಲ್ಲಿ ತನಕ ನೀವು ಮಾಡಿರುವಂತಹ ಚಾಯ್ಸಸ್ ಫೈಲ್ ನಂಬರ್ 2 ತುಂಬಾ ಪೂವರ್ ಆಗಿದೆ, ತುಂಬಾ ಚೆನ್ನಾಗಿ ಇರಲಿಲ್ಲ ಅಂತಂದರೆ ಇಟ್ಸ್ ಓಕೆ, ಫೈನ್. ಮುಂದೆ ನೀವು ಬರುವಂತಹ ನಿಮ್ಮ ಚಾಯ್ಸಸ್ ಏನಿರುತ್ತೆ ನೋಡಿ, ಅದು ಇದಕ್ಕಿಂತಲೂ ತುಂಬ ಬೆಟರ್ ಆಗಿರುತ್ತೆ. ಓಕೆ, ಸೊ ಐ ಥಿಂಕ್ ನಾನು ನಿಮಗೆ ನಿಮ್ಮ ಆ್ಯನ್ಸಿಸ್ಟರ್ಸ್ ಬಗ್ಗೆ ಹೇಳಿದೆ ಅಂತ ಅನಿಸುತ್ತೆ. ನಿಮ್ಮ ಆ್ಯನ್ಸಿಸ್ಟರ್ಸ್ಗೆ ಪ್ರೇಯರ್ ಮಾಡೋದು, ಕ್ಯಾಂಡಲ್ ಹಚ್ಚಬೇಕಾದ್ರೆ ನಿಮ್ಮ ಆ್ಯನ್ಸಿಸ್ಟರಿಗೆ ಕೂಡ ಪ್ರೇಯರ್ ಮಾಡಿ. ಓಕೆ, ಸೊ ನಿಮಗೆ ನಿಮ್ಮ ಥಾಟ್ಸಿಂದ ಪಾಸಿಟಿವ್ ಎನರ್ಜಿನ ಶುರು ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಫೈಲ್ ನಂಬರ್ 2. ಓಕೆ, ಸೊ ಎಸ್, ಇಲ್ಲಿ ತನಕ ಯಾವುದು ಪೂವರ್ ಚಾಯ್ಸಸ್ ಇತ್ತು ನೋಡಿ, ಇನ್ನೂ ಅದು ಬೆಟರ್ ಚಾಯ್ಸ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಗಿಲ್ಟಿ ಭಾವದಿಂದ ಹೊರಗೆ ಬನ್ನಿ, ಒಳ್ಳೆ ಸೋರ್ಸ್ ಜೊತೆ ಕನೆಕ್ಟ್ ಆಗಿ, ಲೈಟ್ ಸೋರ್ಸ್ ಜೊತೆ ಕನೆಕ್ಟ್ ಆಗಿ, ಸ್ಪೆಷಲಿ ಕ್ಯಾಂಡಲ್ ಎನರ್ಜಿ. ಕ್ಯಾಂಡಲ್ ಇಲ್ಲ ಅಂತ, ಆ ಕ್ಯಾಂಡಲ್ ಇಲ್ಲದೆ ಶುರು ಮಾಡಿ, ತುಂಬಾ ಒಳ್ಳೆಯದು. ಬಿಕಾಸ್ ನೀವು ಏನು ಬೇಕಾದರೂ ಮ್ಯಾನಿಫೆಸ್ಟ್ ಮಾಡ್ಬೋದು. ನನಗಿಲ್ಲಿ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಫೈಲ್ ನಂಬರ್ 2 ನಿಮಗೆ. ಓಕೆ, ಫೈಲ್ ನಂಬರ್ 1 ಕೂಡ ಇತ್ತು ಮ್ಯಾನಿಫೆಸ್ಟ್ ಮಾಡೋದಕ್ಕೆ. ನಿಮಗೂ ಕೂಡ ಇಲ್ಲಿ ಹೇಳ್ತಾ ಇದ್ರೆ ಕ್ಯಾಂಡಲ್ ಮ್ಯಾಜಿಕ್, ದಟ್ಸ್ ಅ ಗುಡ್ ಫಾರ್ ಯು. ಹೆಲ್ತ್ ರಿಲೇಟೆಡ್ ಇಶ್ಯೂ ಇದ್ದರೆ ಅದರ ಬಗ್ಗೆ ಅದೇ ನಾನು ಹೇಳ್ದಲ್ಲ, ಯಾವ ಥರ ಬರೀಬೇಕು ಕ್ಯಾಂಡಲ್ ಮೇಲೆ ಬರೆದು ಅದನ್ನ ಹುರಿಸಿ, ಆ್ಯಂಡ್ ಯೂನಿವರ್ಸಿಗೆ ಸರೆಂಡರ್ ಆಗಿ ಫೈಲ್ ನಂಬರ್ 2.
ಓಕೆ, ಸೊ ಎಸ್, ದಿಸ್ ಇಸ್ ಫೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.